ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ನಾವಿವತ್ತು ನಮ್ಮ ಪ್ಯಾಂಥರಿಗೆ ಸರ್ವಿಸ್ ಮಾಡಿಸೋವಂಥ ದಿನ ಇವತ್ತು. ಸೊ ಇವತ್ತು ನಾವು ಸರ್ವಿಸ್ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಸರ್ವಿಸ್ ಆಫ್ ಮೈ ಬೈಕ್ ಗೈಸ್. ಸೊ ಅರೌಂಡ್ 439 ಕಿಲೋಮೀಟರ್ಸ್ ಓಡಿದೆ. 450 ಒಳಗೆ ಮಾಡಿಸ್ಬಿಡೋಣ ಅಂತ ನಾನು ಥಿಂಕ್ ಮಾಡಿದೆ. ಸೊ ಇವತ್ತಿನ ಡೇಟಲ್ಲಿ ಅಪಾಯಿಂಟ್ಮೆಂಟ್ನ ತಗೊಂಡಿದ್ದೀನಿ. ನೋಡೋಣ ಹೇಗಿರುತ್ತೆ. ಏನಕ್ಕೆ ಅಂದರೆ ದಿಸ್ ಇಸ್ ಅ ಫಸ್ಟ್ ಸರ್ವಿಸ್ ಇನ್ ಮೈ ರಾಯಲ್ ಎನ್ಫೀಲ್ಡ್ ಬೈಕ್. ಸೊ ಹೊಸ ಬೈಕಲ್ಲಿ ಫಸ್ಟು ಸರ್ವಿಸ್ ಇದು. ಸೊ ಅವರ ಎಕ್ಸ್ಪೀರಿಯೆನ್ಸು, ನನ್ನ ಎಕ್ಸ್ಪೀರಿಯೆನ್ಸು ಮತ್ತು ಅವರ ಥಾಟ್ಸ್ ಎಲ್ಲ ಹೇಗಿದೆ, ಅವ್ರು ಯಾವ ಥರ ನಮಗೆ ಎಕ್ಸ್ಪೀರಿಯೆನ್ಸ್ನ ಪ್ರೊವೈಡ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಗೈಸ್ ನೋಡಿ, ಇಲ್ಲಿ ನಾವು ನಮ್ಮ ಜಿ ಟಿಲಿ ಫಸ್ಟ್ ಸರ್ವಿಸ್ಗಿಂತ ಮುಂಚೆನೇ ಆಫ್ ರೋಡಿಂಗ್, ಮಿನಿ ಆಫ್ ರೋಡಿಂಗ್ ಮಾಡ್ತಾಯಿದ್ದೀವಿ. ಪಕ್ಕದಲ್ಲಿ ಚಾನಲ್ ಕೂಡ ಇದೆ. ಸೊ ದಿಸ್ ಇಸ್ ದ ಚಾನಲ್ ರೋಡ್. ಇದು ಹೊಸದಾಗಿ ಮಾಡ್ತಾ ಇದ್ದಾರೆ, ಬಟ್ ಇಟ್ ಈಸ್ ಲೈಕ್ ಆಲ್ಮೋಸ್ಟ್ ಬಂಪಿ ಆಗಿದೆ ಇದು. ಸೊ ಇದು ಲೈಕ್ ಇದಕ್ಕೆ ಆಫ್ ರೋಡಿಂಗ್ ಟೆಸ್ಟ್ ಆದಂಗೆ ಆಗ್ತಿದೆ ನಮಗೆ. ಪೆಟ್ರೋಲ್ ಹಾಕ್ಸ್ತಿದ್ದೆ. ಸೊ ಟ್ಯಾಂಕ್ ಒಳಗೆ ಇದು ಬೇರೆ ಹೋಗ್ಬಿಟ್ಟಿದೆ, ಸ್ಪೈಡರ್ ಬೇರೆ ಸಣ್ಣದು, ಅದು ಎಲ್ಲಿ ಹೋಗಿದೆ ಅನ್ನೋದು ಕಾಣಿಸ್ತಾ ಇಲ್ಲ. ಇಲ್ಲಿ ಓಡಾಡ್ತಿತ್ತು, ಬಟ್ ಹಾಕ್ಬೇಕಾದ್ರೆ ಒಳಗೆ ಹೋಗ್ಬಿಟ್ಟಿದೆ. ಏನಾಗುತ್ತೆ ಏನು ಅನ್ನೋದು ನಮಗೆ ಗೊತ್ತಿಲ್ಲ ಗೈಸ್. ಸೊ ನಿಮಗೆ ಏನಾದ್ರು ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಹೌದೌದು, ಐ ಥಿಂಕ್ ನಮ್ಮ ಬೈಕು ಸ್ಪೈಡರ್ GT ಆಗ್ಬೋದು ಅಂದ್ಕೊಂಡಿದ್ದೀನಿ ನನ್ನ ತಮ್ಮ ಹೇಳ್ದಂಗೆ. ನೋಡೋಣ, ಸರ್ವಿಸಿಗೆ ಹೇಗಿದ್ರು ಹೋಗ್ತಾ ಇದ್ದೀವಲ್ಲ, ಅವ್ರಿಗೆ ಹೇಳ್ತೀನಿ ಒಂದು ಸ್ಪೈಡರ್ ಹೋಗಿದೆ ಒಳಗೆ ಅಂತ ಅಂದ್ಬಿಟ್ಟು, ನೋಡೋಣ ಏನಂತಾರೆ ಅಂತ ಅಂದ್ಬಿಟ್ಟು. ಹೋಪ್ಸು ಏನೂ ಆಗಲ್ಲ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಫಸ್ಟು ಸರ್ವಿಸಲ್ಲಿ ನಾನು ಏನು ಮಾಡಿಸ್ಬೇಕು ಅಂದರೆ ಇದನ್ನು ಒಂದು ಸ್ವಲ್ಪ ಅಲೈನ್ ಮಾಡಿಸ್ಬೇಕು. ಏನಕ್ಕೆ ಅಂತ ಅಂದರೆ ಇದು ಅಪ್ವರ್ಡ್ಸ್ ಬರ್ತಾ ಇದೆ ನನಗೆ. ಈ ಬ್ರೇಕ್ ಏನಿದೆ, ಬ್ರೇಕ್ ಲಿವರ್ ಏನಿದೆ ಅದು ಕೆಳಗಿದೆ, ಬಟ್ ಇದು ಮೇಲ್ಗಡೆಗಿದೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಮಿರರ್ ಏನಿದೆ ಅದು ನನ್ನ ಹ್ಯಾಂಡ್ಸಿಗೆ ಟಚ್ ಆಗ್ತಿದೆ, ಬಟ್ ಇಲ್ಲಿ ತುಂಬ ಗ್ಯಾಪ್ ಇದೆ. ಸೊ ಇದು ಬೈ ಡಿಫಾಲ್ಟು ಶೋರೂಮಿಂದನೇ ಆ ಥರ ಆಗಿದೆ. ಇದನ್ನು ಫಸ್ಟು ಮೇನ್ಲಿ ನಾನು ಇದನ್ನು ಸರಿ ಮಾಡಿಸ್ಲೇಬೇಕು. ಸುಮಾರು ಜನ ಹೇಳ್ತಾರೆ ಇದು ಫ್ಯೂಲ್ ಗೇಜು ತುಂಬ ಎರರ್ ತೋರಿಸುತ್ತೆ ಏನು ಅಂತ ಅಂದ್ಬಿಟ್ಟು. ನನಗೆ ಆ ಥರ ಏನೂ ತೋರಿಸ್ತಾ ಇಲ್ಲ. ಅದು ಸ್ವಲ್ಪ ಲೇಟಾಗಿ ಶೋ ಮಾಡುತ್ತೆ ಗೈಸ್. ಏನಕ್ಕೆ ಅಂತ ಅಂದರೆ ಇವಾಗ ನಾನು ಪಲ್ಸರಲ್ಲೂ ಕೂಡ ಅಷ್ಟೇ, ಇವಾಗ ಹಾಕ್ಸಿರ್ತೀವಿ, ಸಡನ್ನಾಗಿ ಒಂದು ಸ್ವಲ್ಪ ತೋರಿಸಲ್ಲ. ಒಂದು ಸ್ವಲ್ಪ ಮೂವಿಂಗಲ್ಲಿದ್ದಾಗ ನಮಗೆ ಅದು ಫ್ಯೂಲ್ ಗೇಜು ಸ್ವಲ್ಪ ಫ್ಲೋ ಆದಾಗ, ಅಪ್ಸೈಡ್ ಡೌನ್ ಫ್ಲೋ ಆದಾಗ ಅವಾಗ ಏನಾಗುತ್ತೆ, ಇಲ್ಲಿ ಫ್ಯೂಲ್ ಗೇಜು ನಮಗೆ ಪ್ರಾಪರಾಗಿ ಶೋ ಮಾಡುತ್ತೆ. ಸ್ವಲ್ಪ ಸಮಾಧಾನವಾಗಿ ನೋಡ್ಕೊಳ್ಳಿ. ಫ್ಯೂಲ್ ಗೇಜ್ ತುಂಬ ಚೆನ್ನಾಗಿದೆ, ಇದರಲ್ಲಿ ಯಾವುದೇ ಥರ ಎರರ್ಗಳನ್ನ ಶೋ ಮಾಡಲ್ಲ. ನನಗೆ ಮೇನ್ಲಿ ಎರರ್ ಏನಾಯಿತು ಅಂತಂದರೆ, ನಮಗೆ ಡಿಫಾಲ್ಟಾಗಿ ಇದು ಒಂದು ಸ್ವಲ್ಪ ಕಾಮನ್ ಆಗಿ ನಾನು ಇದನ್ನು ಡಿಫಾಲ್ಟ್ ಅಂತ ಏನಕ್ಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಬೈ ಮಿಸ್ಟೇಕ್ ಮ್ಯಾನ್ ಮೇಡ್ ಮಿಸ್ಟೇಕ್ ಆಗಿರೋದ್ರಿಂದ ಇದೊಂದು ಸ್ವಲ್ಪ ಏನೂ ಆಗಲ್ಲ ನಮಗೇನು ಅಷ್ಟೇ. ನೀವು ಫಸ್ಟ್ ಸರ್ವಿಸ್ ಇದೆ ಗೈಸ್, ಇದನ್ನು ಸರಿ ಮಾಡಿಸ್ಕೋಬೋದು. ನನಗೆ ಬೇಸಿಕಲಿ ಯಾವುದೇ ಥರ ಪ್ರಾಬ್ಲಮ್ಸ್ಗಳು ನನಗೆ ಕಾಣಿಸ್ತಾ ಇಲ್ಲ. ಸೊ ಆಲ್ರೆಡಿ 9 ಆಗೋಗಿದೆ. ನಾನು 9 o'clock ಅಲ್ಲಿ ಅಪಾಯಿಂಟ್ಮೆಂಟ್ನ ತಗೊಂಡಿದ್ದೆ, ಹೋಗೋಣ. ಏಕೆಂದರೆ ಅಲ್ಲಿ ತುಂಬ ರಶ್ ಇರೋ ಕಾರಣದಿಂದ ನಾವು ಫಸ್ಟ್ ವೆಹಿಕಲ್ನ ನಾನು ಬಿಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಬಿಡಬೇಕಾದ್ರೆ ಇಲ್ಲಿ 9 ಆಗೋಗಿದೆ. ನೋ ಪ್ರಾಬ್ಲಮ್. ಸೊ ಗೈಸ್, ನಾವು ಮಳೆಗೆ ಸಿಗಾಕೋಬೋದು ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ತುಂಬಾ ಮಳೆ ಮೋಡ ಇದೆ ಅಲ್ಲಿ, ತುಂಬಾ ವೆದರ್ ತುಂಬ ಕ್ಲೌಡಿ, ತುಂಬ ಬ್ಲ್ಯಾಕ್ ಆಗಿದೆ. ಸೊ ಬ್ರೋ, ಮಳೆ ಸಿಗುತ್ತಾ ಏನು? ಪ್ರಿಡಿಕ್ಷನ್ ಏನು? 40-60% ಸಿಗುತ್ತಾ ಅಂತ ಅಥವಾ ಸಿಗಲ್ಲ ಅಂತನಾ? ಓಕೆ. ಸೊ ಅಲ್ಲೂ ಕೂಡ ಒಬ್ರು ರೈಡರ್ ಹೋಗ್ತಾ ಇದ್ದಾರೆ, ಹಿಮಾಲಯನ್. ಸೊ ಅವರು ಗ್ರೂಪ್ ಅಲ್ಲ, ಇಂಡಿವಿಜುವಲ್ ಆಗಿ ಹೋಗ್ತಾ ಇದ್ದಾರೆ, ಸೋಲೋ ರೈಡ್ ಹೋಗ್ತಾ ಇದ್ದಾರೆ. ನಾವು ಕೂಡ ಸೋಲೋ ರೈಡ್ ಹೋಗ್ತಾ ಇದ್ದೀವಿ. ಅದೇ ಥರ ರೈಡಿಂಗ್ ಜಾಕೆಟ್ ನಾನು ತಗೊಳ್ಳೋಣ ಅಂತ ಇದ್ದೀನಿ. ನಾನು ನೋಡಿದ್ದೀನಿ, ಐ ಥಿಂಕ್ ಮೋಟೋ ವರ್ಲ್ಡ್ ಐ ಥಿಂಕ್. ಸೊ ಹೌದು, JC ರೋಡಲ್ಲಿದೆ ಮೋಟೋ ವರ್ಲ್ಡ್ ಬ್ಯಾಂಗ್ಳೂರ್ ಅಂತ ಅಂದ್ಬಿಟ್ಟು. ಅದು ಬೇಸಿಕಲಿ ಅದು ಚನ್ನರಾಯಪಟ್ಟಣದಿಂದ ಚೆನ್ನೈಯಿಂದ ಬಂದಿರೋದು. ಸೊ ಚೆನ್ನೈಯಿಂದ ಇಲ್ಲಿಗೆ ಅವರು ಅಡ್ರೆಸ್ನ ಚೇಂಜ್ ಮಾಡಿದ್ದಾರೆ. ಫಸ್ಟು ಚೆನ್ನೈಯಲ್ಲಿತ್ತು ಅದು ಫ್ಯಾಕ್ಟ್ರಿ ಎಲ್ಲ, ಔಟ್ಲೆಟ್ಟು. ಸೊ ಗೈಸ್, ನಾವು ಫೈನಲಿ ಇವಾಗ ಹಾಸನ ರೀಚ್ ಆಗಿದ್ದೀವಿ. ಇಲ್ಲಿಂದ ಹಾರ್ಡ್ಲಿ ಒಂದು 4 to 5 kilometers ಇರ್ಬೋದು. ಆ್ಯಕ್ಚುಲಿ ನಾವು ಎರಡು ರೋಡ್ ಇದೆ ರಾಯಲ್ ಎನ್ಫೀಲ್ಡಿಗೆ ಹೋಗೋದಕ್ಕೆ. ತಣ್ಣೀರಾಳದ ಹತ್ರ ಇರೋದು ಅದು ರಾಯಲ್ ಎನ್ಫೀಲ್ಡು. ಸೊ 2 ರೋಡ್ ಇದೆ, ಒಂದು ಸಿಟಿ ಒಳಗಿಂದ ಇದೆ, ಒಂದು ಮತ್ತು ಬೈಪಾಸಿಂದನೂ ಕೂಡ ಇದೆ. ನಾನು ಬೈಪಾಸ್ ರೋಡ್ನ ಚಾಯ್ಸ್ ಮಾಡಲಿಲ್ಲ, ಬಟ್ ಐ ಚೂಸ್ ದಿಸ್ ಒನ್ ಬಿಕಾಸ್ ಒಂದು ಸ್ವಲ್ಪ ಸಿಟಿ ರೈಡ್ ಆಗಲಿ, ಎಲ್ಲ ಔಟರ್ ಸರ್ಫೇಸಿಂದನೇ, ಔಟರ್ ವೇಯಿಂದನೇ ಹೋಗ್ಬಿಟ್ರೆ ಮಜಾ ಇರಲ್ಲ. ಅದಕ್ಕೋಸ್ಕರ ನಾನು
ಸಿಟಿ ವೇನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಮುಂದ್ಗಡೆ ರೈಲ್ವೆ ಸ್ಟೇಷನ್ ಇದೆ. ಸೊ ಇದೇ ಸ್ಟ್ರೈಟ್ ರೋಡಲ್ಲಿ ಇರಬೇಕು. ಮುಂದೆ ಎನ್ ಆರ್ ಸರ್ಕಲ್ ಸಿಗುತ್ತೆ, ಸಿಗ್ನಲ್ ಇದೆ ಸರ್ಕಲ್ಲು. ಸೊ ಅದನ್ನು ಎನ್ ಆರ್ ಸರ್ಕಲ್ ಅಂತ ಕರಿತೀವಿ. ಅಲ್ಲಿಂದ ಸ್ಟ್ರೈಟ್ ಹೋಗಬೇಕು ಅಂತವ್ರು. ಹಾಸನಾಂಬ ದೇವಸ್ಥಾನಕ್ಕೆ ಹೆವಿ ರಶ್ ಇದೆ, ಟ್ರಾಫಿಕ್ಕು ಕೂಡ ಇದೆ. ಅಣ್ಣ ಇರೋಣ, ಹೋಗ್ತೀನಿ ನಾನು. ಈ ಆಟೋಗಳು ನೋಡಿ ಇಲ್ಲಿ ಹೆವಿ ಟ್ರಾಫಿಕ್ಕು ಗೈಸ್ ಹಾಸನಾಂಬ ದೇವಸ್ಥಾನಕ್ಕೆ. ಏನಕ್ಕೆ ಅಂದರೆ ವರ್ಷಕ್ಕೆ ಒಂದ್ಸತಿ ಮಾತ್ರ ಓಪನ್ ಆಗೋದು, ಅದು ದೀಪಾವಳಿ ಟೈಮಲ್ಲಿ ಓಪನ್ ಆಗುತ್ತೆ. ಇವ್ರನ್ನೆಲ್ಲ ನೋಡ್ದಂಗಿದೆಯಲ್ಲಪ್ಪ. कोई कुछ नहीं बोलेगा, कोई कुछ नहीं बोलेगा, ओके? ಹಾಂ ಅನುಷ್ಠಾನ, ಅದೇ ಹಾಂ ಹೌದು ಅನುಷ್ ಅವರೇ. ಐ ಥಿಂಕ್ ಸೊ, ನನಗೂ ಕೂಡ. ಓ ಮೈ ಗಾಡ್, ಏನಿದು? ಓ ಶಿಟ್ ಮ್ಯಾನ್, ಹೇಗೆ ಹೋಗ್ಬೇಕು? ಹಾಗೆ ಹೋಗ್ಬೇಕಾ? ಫೈನಲಿ ವಿ ಹ್ಯಾವ್ ರೀಚ್ ದ ಪಾಯಿಂಟ್ ಗೈಸ್. ಶೋರೂಮ್ ಹತ್ರ ರೀಚ್ ಆಗಿದ್ದೀವಿ. ಸರ್ವಿಸಿಗೆ ಲೇನ್ ಎಷ್ಟು ನಿಂತಿದೆ ಅಂತ ಗೊತ್ತಿಲ್ಲ, ನೋಡ್ಬೇಕು. ಇಲ್ಲಿದೆ ನೋಡಿ, ಇಲ್ಲಿ ಶೋರೂಮು. ಅಬ್ಬಾ ದೇವ್ರಿ, ಇನ್ನೆಷ್ಟೊತ್ತು ಆಗ್ಬೋದಪ್ಪ. ಸರ್ ಓಕೆ. ಓಕೆ ಬ್ರೋ, ಥ್ಯಾಂಕ್ ಯು ಮಾಡಿಕೊಟ್ಟಿದ್ದಕ್ಕೆ. ಹಾಂ ಓಕೆ ಸರಿ ಬ್ರೋ. ಸೊ ನೀವು ನೋಡಿದ್ರಲ್ಲ ಗೈಸ್, ಅವರೇ ಜೀವನ್ ಅಂತ ಅಂದ್ಬಿಟ್ಟು. ಸೊ ಕಂಪ್ಲೀಟ್ ಸರ್ವಿಸ್ ಅವರೇ ಮಾಡಿಕೊಟ್ಟಿದ್ದು. ಸೊ ನೀವು ಇಲ್ಲಿಗೆ ಬಂದರೂ ಕೂಡ ನೀವು ಅವ್ರ ಹತ್ರನೇ ಅಲ್ಲಿ ಕೀ ಇಸ್ಕೊಂಬಿಡೋಣ ಗೈಸ್. ಹಾಂ ಮಾಡಾಗಿದೆ. ಓಕೆ ಓಕೆ ಗೈಸ್, ಇಲ್ಲೇ ಇದೆ ನಮ್ಮ ಬೀಸ್ಟು. ವಾಶ್ ಮಾಡಿದ್ದಾರೆ, ವಾಶ್ ಮಾಡಿ ಸ್ವಲ್ಪ ನೀರೆಲ್ಲ ಹಾಗೆ ಇದೆ, ನೋ ಪ್ರಾಬ್ಲಮ್. ಅದು ಡ್ರೈ ಆಗಿಬಿಡುತ್ತೆ ಹೋಗ್ತಾ ಹೋಗ್ತಾ. ಸೊ ಅವ್ರು ನೋಡಿದ್ರಲ್ಲ, ಜೀವನ್ ಅಂತ ಅಂದ್ಬಿಟ್ಟು. ಸೊ ಅವರೇ ನಮ್ಮ ಬೈಕ್ ಸರ್ ಕಾಫಿಗಾ? ಓಕೆ ಕೊಟ್ಟೆ. ಸೊ ನೋಡಿದ್ರಲ್ಲ, ಅವರೇ ನಮ್ಮ ಬೈಕ್ನ ಸರ್ವಿಸ್ ಮಾಡಿಕೊಟ್ಟಿದ್ದು. ಸೊ ಗೈಸ್ ನೋಡ್ತಾ ಇರ್ಬೋದು, ಟೋಟಲ್ ಬಿಲ್ ನಮ್ಮದು ಬಂದು 2783 ರುಪೀಸು ಟೋಟಲ್ ಕಾಸ್ಟ್ ಆಗಿರೋದು. ಸೊ ಇದರಲ್ಲಿ ಆಯಿಲ್ ಫಿಲ್ಟರು, ಆಯಿಲ್ ಚೇಂಜು, ಚೈನ್ ಲ್ಯೂಬು, ಚೈನ್ ಕ್ಲೀನು, ಸೊ ಜನರಲ್ ಚೆಕಪ್ ನಡೆಯುತ್ತೆ. ಸೊ ಸರ್ವಿಸ್ ಕಾಸ್ಟ್ ಫ್ರೀ ಇರುತ್ತೆ ನಮಗೆ, ಲೇಬರ್ ಚಾರ್ಜ್ ಇರಲ್ಲ. ಬಟ್ ನಮಗೆ 2783 ರುಪೀಸ್ ಟೋಟಲ್ ಕಾಸ್ಟ್ ಬಂದಿದೆ. ಸೊ ಇಲ್ಲೇ ಇದೆ ನಮ್ಮ ಬೀಸ್ಟು. ಮಳೆ ಬೇರೆ ಸ್ಟಾರ್ಟ್ ಆಗ್ತಿದೆ, ಹೋಗೋಣ. ಸೊ ಆನ್ ದ ವೇ ಸಿಗ್ತೀನಿ ನಾನು. ಸೊ ಗೈಸ್ ಬ್ಯಾಕ್ ಟು ದಿ ಮೋಟಿವ್ ವ್ಲಾಗಿಂಗ್. ಸೊ ನಾವು ಇವಾಗ ಸರ್ವಿಸ್ ಮಾಡಿಸ್ಕೊಂಡು ಮೂವ್ ಆನ್ ಆಗಿದ್ದೀವಿ. ಅರೌಂಡ್ ಸಖತ್ತು ಸ್ಮೂತಾಗಿದೆ, ಪುಲ್ ಮಾಡ್ಬೋದು ಈಸಿಯಾಗಿ ಗಾಡಿನ. ನಾವು ಇವಾಗ ಆರಾಮಾಗಿ 100-120 ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು ಗೈಸ್. ಓ ಮೈ ಗಾಡ್, ಏನಪ್ಪ ಜಾಗನೇ ಬಿಡಲ್ಲ. ಟರ್ನ್ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟು ಅವ್ರಿಗೊಂದು ಸ್ವಲ್ಪ ಪೇಷನ್ಸ್ ಆದ್ರೂ ಇರಬೇಕು ಜನರಿಗೆ. ಟರ್ನ್ ಮಾಡ್ತಾ ಇದ್ದಾರೆ, ನಿಂತ್ಕೊಂಡ್ಬಿಟ್ರೆ ಆಗುತ್ತೆ ಅಂತ. ನಿಂತ್ಕೊಂಡ್ರೆ ಸ್ವಲ್ಪ ಫ್ರೀ ಆಗಾರೋ ಅವರು ಕೂಡ. ಸೊ ಈಗ ನಾವು ಅಮ್ಮ ಇದನ್ನು ಹೇಳಿದ್ದಾರೆ, ಏನು ಸ್ವಲ್ಪ ಸ್ವೀಟ್ಸ್ಗಳನ್ನ ತಗೊಂಡು ಹೋಗ್ಬೇಕಂತೆ ಮನೆಗೆ. ತಗೊಂಡು ಹೋಗೋಣ, ಸ್ವೀಟ್ಸ್ ತಗೊಂಡು ಹೋಗಿ ನೆಕ್ಸ್ಟು ನಮ್ಮ ಫ್ರೆಂಡ್ ಒಬ್ಬನ ಮೀಟ್ ಮಾಡಬೇಕು, ದರ್ಶನ್ ಅಂತ ಅಂದ್ಬಿಟ್ಟು. ಅವನು ಕೂಡ ಬೈಕ್ನ ನೋಡ್ತೀನಿ ತಗೊಂಬ ಅಂತ ಹೇಳ್ತಿದ್ದ. ಫಸ್ಟ್ ಸರ್ವಿಸ್ ಆಗಿದೆ ಆಲ್ಮೋಸ್ಟ್. ಹಾಸನಿಗೆ ಬಂದರೆ ತಗೊಂಬರ್ತೀನಿ ಅಂತ ಹೇಳಿದ್ದೆ ಅವನಿಗೆ, ದರ್ಶನ್ ಅಂತ ಅಂದ್ಬಿಟ್ಟು. ನನ್ನ ಫ್ರೆಂಡೇನೆ. ಸೊ ಈಗ ನಾವು ಇದು ಮಾಡ್ಬೋದು, ನೆಕ್ಸ್ಟು ಮೂವನ್ ಆಗ್ಬೋದು. ಏನೋ ಕೇಳ್ತಾಯಿದ್ರು. ಏನೋ ಎಷ್ಟು ಬಿತ್ತು ಆನ್ ರೋಡು ಅಂತ ಎಷ್ಟು ಹೇಳಿದೆ? 5 ಅಲ್ವಾ? ಮತ್ತು ಇನ್ನೇನು 5 ನಿಧಾನಕ್ಕೆ ಯಾಕೆ ಕೇಳ್ತಿದ್ಯಾ? ಓ ಮೈ ಗಾಡ್, ಹಾಂ ಮಳೆ ಸ್ಟಾರ್ಟ್ ಆಗಿದೆ.
ಆಗೋಣ. ಅಪ್ಪು ಇದನ್ನು ರಿಮೂವ್ ಮಾಡ್ತೀನಿ. ಆ ಬಾಕ್ಸ್ ತೆಗಿ. ಸೊ ಆಫ್ಟರ್ ಸರ್ವಿಸ್ ಮಾತ್ರ ಗಾಯ್ಸ್ ಸಖತ್ತಾಗಿದೆ ಗಾಡಿ, ಸಖತ್ತು ಸ್ಮೂತಾಗಿ ರಿಲಯಬಲ್ ಆಗಿ ಓಡ್ತಾ ಇದೆ. 180 ಈಸಿ, 90 ಅಂತೂ ಈಸಿಯಾಗಿ ಹೋಗ್ತಾ ಇದೆ ನೋಡಿ. 4000 RPM, 5000 RPM ಅಂತೂ ಹೆವಿ ಈಸಿಯಾಗಿ ಹೋಗ್ತಾ ಇದೆ. ಬೈಕ್ ಬರ್ತಾ ಇದೆ, ಯಾವುದಿದು? ಯಾ ಬ್ರೋ, ವಿಲ್ ಆಲ್ಸೋ ಕಮ್ ದೆ ಬ್ರೋ. ನಾವು ಅವ್ರ ಜೊತೆಗೆ ಕ್ರೂಸ್ ಮಾಡ್ಕೊಂಡು ಹೋಗೋಣ. ಬಟ್ ಅದು 400, ನಮ್ಮದು 650. ನೋಡಿ ಇಲ್ಲಿ ಹೇಗೆ ಹೋಗ್ತಿದೆ ಅಂದರೆ ಮಾತ್ರ 120 ಗೈಸ್, 140. ನೋಡಿದ್ರಲ್ಲ, ಈಸಿಯಾಗಿ 110, 120 ಮತ್ತು 140ವರೆಗೂ ಈಸಿಯಾಗಿ 5000 RPM ಅಲ್ಲಂತೂ ಈಸಿಯಾಗಿ ಕ್ರೂಸ್ ಮಾಡ್ತಿದ್ದೆ. ಬಟ್ ನಮ್ಮ ಬಾಡಿ ಅದನ್ನು ಸಪೋರ್ಟ್ ಮಾಡ್ತಿಲ್ಲ. ಏನಕ್ಕೆ ಅಂತ ಅಂದರೆ ಕಂಪ್ಲೀಟ್ ಹೆಲ್ಮೆಟ್ಟು ಮತ್ತು ಹ್ಯಾಂಡ್ಸ್ ಎಲ್ಲ ಕಂಪ್ಲೀಟಾಗಿ ಹಿಂದಕ್ಕೆ ಹೋಗ್ತಿದೆ. ಆ ಮಟ್ಟಕ್ಕೆ ಫಾಸ್ಟ್ ಹೋಗ್ತಿದೆ. ಇದನ್ನು ಹ್ಯಾಂಡಲ್ ಮಾಡೋದು ಹೆವಿ ಡಿಫಿಕಲ್ಟಿ ಇದೆ ಗೈಸ್. ಸೊ ಈಗ ನಾವು ಆಲ್ರೆಡಿ ನಮ್ಮ ಊರ ಹತ್ರ ಬಂದ್ಬಿಟ್ಟಿದ್ದೀವಿ. ಸೊ ಗಾಡಿ ತೋರಿಸ್ತೀನಿ ಹೇಗಾಗಿದೆ ಅಂತ. ಗಾಡಿನ ತಗೊಳ್ಳೋದು ಈಸಿ, ಮೇಂಟೈನ್ ಮಾಡೋದಿದೆಯಲ್ಲ ಹೆವಿ ಡಿಫಿಕಲ್ಟ್ ಆಗಿದೆ. ಸೊ ಗೈಸ್ ನೋಡ್ತಾ ಇರ್ಬೋದು ಎಷ್ಟು ಗಲೀಜಾಗಿದೆ, ಕಂಪ್ಲೀಟಾಗಿ ಮಣ್ಣು ತುಂಬಿಟ್ಟಿದೆ ಅಂತ. ಇದು ವಾಶ್ ಆಗಿರೋಂಗೆ ಕಾಣಿಸ್ತಾ ಇಲ್ಲ ಗಾಡಿ. ಸೊ ಮತ್ತೆ ವಾಶ್ ಮಾಡಬೇಕು.